ಕಳೆದ 2 ವರ್ಷದಲ್ಲಿ ಅಂದರೆ 22 ತಿಂಗಳಾಯಿತು ನಾನು ಶಾಸಕನಾಗಿ. ನನ್ನ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡೋದು ನನ್ನ ಜವಾಬ್ದಾರಿ. ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ. ನನ್ನ ಕ್ಷೇತ್ರದಲ್ಲಿ ಒಟ್ಟು 30 ಪಂಚಾಯಿತಿ ಇದೆ, 366 ಹಳ್ಳಿ ಇದೆ. ನನ್ನ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ 2 ತಾಲೂಕು ಬರುತ್ತೆ, ಒಂದು ಚಿಕ್ಕಬಳ್ಳಾಪುರ ತಾಲೂಕು, ಇನ್ನೊಂದು ಮಂಚೇನಹಳ್ಳಿ ತಾಲೂಕು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 23 ಪಂಚಾಯಿತಿ ಇದೆ, 303 ಹಳ್ಳಿ ಇದೆ. ಮಂಚೇನಹಳ್ಳಿ ತಾಲೂಕಲ್ಲಿ 7 ಪಂಚಾಯಿತಿ ಇದೆ, 63 ಹಳ್ಳಿ ಇದೆ. ಒಟ್ಟು ನನಗೆ 366 ಹಳ್ಳಿ ನನ್ನ ಕಂಟ್ರೋಲಿಗೆ ಬರುತ್ತೆ, ನನ್ನ ಅಡ್ಮಿನಿಸ್ಟ್ರೇಷನ್ಗೆ. ಇದುವರೆಗೂ 1/3 ಸರಿಸುಮಾರು 130 ಹಳ್ಳಿಗಳನ್ನ ನಾನು ಭೇಟಿ ಕೊಟ್ಟಿದ್ದೀನಿ. ಈಗ ನಾನು ಶಾಸಕನಾದ ಮೇಲೆ ಏನೆಲ್ಲ ಮಾಡಿದೆ ಅಂತ ರಾಜ್ಯದ ಜನತೆ ನೀವೇ ಜಡ್ಜ್ ಮಾಡಿ. ನಾನು ಯೋಚನೆ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ 60,180 ಮನೆ ಇದೆ. ಸೊ ಪ್ರತಿ ಮನೆಗೂ MLA ರೀಚ್ ಆಗಲಿಲ್ಲ ಅಂದರೆ ಜನ ಕಷ್ಟ ನಿಂಗೆ ಹೇಳ್ಕೊತಾರೆ. ಎಷ್ಟು ಜನ MLA ಮನೆ ಹತ್ರ ಬಂದು ಕಷ್ಟ ಹೇಳ್ಕೊಳಕ್ಕೆ ಸಾಧ್ಯ ಅಂತ ನಾನು ಗೆದ್ದ 2 ತಿಂಗಳಲ್ಲೇ ಪ್ರತಿ ಮನೆಗೂ ಒಂದು QR ಕೋಡ್ ಕೊಟ್ಟೆ. QR ಕೋಡ್ ವಿಶೇಷ ಏನಂದರೆ ಇದನ್ನು ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ನಾಮಕರಣ ಮಾಡಿದೆ. ಏನು ಅಂದರೆ ಈಗ ನಿಮ್ಮ ಮನೆಗೆ ನಾನೊಂದು QR ಕೋಡ್ ಪೇಸ್ಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ನನ್ನ ಆಫೀಸಲ್ಲಿ ಒಂದು 40 ಜನ ಟೆಲಿಕಾಲರ್ಸು, ಅಂದರೆ ಅದ್ರ ಬಗ್ಗೆ ಐಡಿಯಾ ಇರೋರು ವರ್ಕ್ ಮಾಡ್ತಿರ್ತಾರೆ. ಈಗ ಸಪೋಸ್ ನೀವು ನನ್ನ ಕ್ಷೇತ್ರದ ಜನತೆ, ನಿಮ್ಮ ಮನೆಗೆ ಒಂದು QR ಕೋಡ್ ಕೊಟ್ಟಿದ್ದೀನಿ. ನಿಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಇರಲಿ, ಖಾತಾ ಪ್ರಾಬ್ಲಮ್ ಇರಲಿ, ಬಸ್ ಪ್ರಾಬ್ಲಮ್ ಇರಲಿ, ಚರಂಡಿ ಸಮಸ್ಯೆ ಏನೇ ಇರಲಿ, ನೀವು MLAಗೆ ಹೇಳ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಲೋಕಲಲ್ಲಿ ಸ್ಪಂದಿಸ್ತಾರೋ ಇಲ್ಲೋ ಗೊತ್ತಿಲ್ಲ, MLAಗೆ ಹೇಳ್ಬೇಕು. ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಒಂದು ಕಂಪ್ಲೇಂಟ್ನ ನನ್ನ ಕ್ಷೇತ್ರದ ಜನ ನನಗೆ ಹಾಕೋರು. ಹಾಕಿದ ತಕ್ಷಣ ನನ್ನ ಟೀಮ್ ಏನು 40 ಜನರ ಟೀಮು ಆ ಕಂಪ್ಲೇಂಟ್ನ ರಿಸೀವ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿ 48 ಅವರ್ಸಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡೋದು. ಇದುವರೆಗೂ ನಾನು ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ 5,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಮತ್ತು ಯಾವ್ಯಾವ ಸಮಸ್ಯೆ ಹಾಕಿದ್ರು ಎಂಟೈರ್ ಡೀಟೇಲ್ಸು ಕರ್ನಾಟಕದ ಜನರ ಮುಂದೆ ಇಡ್ತಿದ್ದೀನಿ. ಜಸ್ಟ್ ಡಿಜಿಟಲಿ 5,000 ಕುಟುಂಬಗಳನ್ನ ನಾನು ರೀಚ್ ಆಗಿದ್ದೀನಿ. ಅದು ಅವ್ರ ಸಮಸ್ಯೆ, ಒಂದು ಸ್ಟ್ರೀಟ್ ಲೈಟಿಂದ, ಚರಂಡಿ ಸಮಸ್ಯೆಯಿಂದ, ಮತ್ತು ರೋಡ್ ಸಮಸ್ಯೆಯಿಂದ, ಮತ್ತು ಎಲ್ಲೋ ಕರೆಂಟ್ ವೈರ್ ಹೋಗಿರುತ್ತೆ, ಮತ್ತೇನೋ ಸಮಸ್ಯೆ ಆಗಿರುತ್ತೆ, ಇಂಥ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸಿದ್ದೀನಿ. ಕಳೆದ 2 ವರ್ಷದಲ್ಲಿ ಮೋರ್ ದೆನ್ 5,000 ನಾನು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. ಈ ಡಿಜಿಟಲಿ ಸಾಲ್ವ್ ಮಾಡೋಕ್ಕೆ ನಾನು ಡೈಲಿ 2 ತಾಸು ಇದನ್ನು ಸ್ಪೇರ್ ಮಾಡೋಕ್ಕೆ ಮತ್ತು ಇವ್ರನ್ನ ಮಾತಾಡೋದಕ್ಕೆ ನನ್ನ ದಿನನಿತ್ಯದ ಜೀವನದಲ್ಲಿ ಮಿಡುಪಾಗಿಟ್ಟಿದ್ದೀನಿ. ಇದು ಮೊದಲನೇದು. ಜನ ಕ್ವಶನ್ ಕೇಳ್ಬೋದು, ಏನಪ್ಪ ಎಷ್ಟು ಜನಕ್ಕೆ ಮೊಬೈಲ್ ಇರುತ್ತೆ, ಎಷ್ಟು ಜನ QR ಕೋಡಲ್ಲಿ ಕಂಪ್ಲೇಂಟ್ ಹೇಳ್ತಾರೆ, ಎಲ್ರಿಗೂ ಅದು ಬರಬೇಕಲ್ಲ ಅಂತ. ಕರೆಕ್ಟ್. ಎಜುಕೇಟೆಡ್ಸ್ಗೆ ಯಾರು MLA ಬಂದು ಭೇಟಿ ಮಾಡೋಕ್ಕೆ ಕಷ್ಟ ಆಗುತ್ತೋ ಅವರಿದು ನಮ್ಮೂರಿಗೆ ನಮ್ಮ ಶಾಸಕರು ಅಂತ. ಇದು ದೇಶದ ರಾಜಕಾರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಿರಲಿಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಅಭಿನಂದಿಸಿದ್ದಾರೆ. ಅದರ ಟ್ವೀಟ್ ಮಾಡಿರೋ ಕಾಪಿನೂ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಿದು ನಮ್ಮೂರಿಗೆ ನಮ್ಮ ಶಾಸಕರು? ಸರ್, ಮೊದಲೆಲ್ಲ MLAಗಳು ಜನರಲಾಗಿ ಏನಾಗೋದು, ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲೋ ಕೂತ್ಕೊಳ್ಳೋರು. ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಯಾವಾಗ ಬೆಳಗ್ಗೆ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗೋದು, ಸ್ವಾಗತ ವಂದನಾರ್ಪಣೆ ಮುಗಿಯೋಷ್ಟೊತ್ತಿಗೆ 1:30 ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಆ ಪಂಚಾಯತಿ ಕೆಳಗೆ ಬರೋ 20-25 ಹಳ್ಳಿ ಜನ ಬಂದು ಅರ್ಜಿ ಕೊಡೋದು ಕಷ್ಟ ಆಗೋದು. ನಾನೇನು ಮಾಡ್ತೀನಿ, ಪ್ರತಿದಿನ ಬೆಳಗ್ಗೆ 3:30ಗೆ, ಅಂದರೆ ವಾರಕ್ಕೆ 2ರಿಂದ 3 ದಿನ ನಮ್ಮೂರಿಗೆ ನಮ್ಮ ಶಾಸಕ ಮಾಡ್ತೀನಿ. 3:30ಗೆದ್ದು ಕ್ಷೇತ್ರದಲ್ಲಿ 5 ಗಂಟೆಗೆದ್ದು 6-6:30ಗೆ ಪ್ರತಿ ಹಳ್ಳಿಗೆ ಎಂಟೈರ್ ತಾಲೂಕು ಅಡ್ಮಿನಿಸ್ಟ್ರೇಷನ್ನ ತಹಸೀಲ್ದಾರ್, EO, ಫುಡ್ ಇನ್ಸ್ಪೆಕ್ಟರ್, ರೆವಿನ್ಯೂ ಇನ್ಸ್ಪೆಕ್ಟರ್, ಸರ್ವೈಯರ್, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, 30ಕ್ಕೂ ಹೆಚ್ಚು ಇಲಾಖೆ ಅಧಿಕಾರಿಗಳನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೆ ಸ್ಟೇಜ್ ಹಾಕಕ್ಕೆ ಬಿಡಲ್ಲ, ವೆಲ್ಕಮ್ಮು, ಸೆಂಡ್ ಆಫ್ ಇದು ಯಾವುದೂ ಮಾಡೋಕ್ಕೆ ಬಿಡಲ್ಲ. ಕಾರಣ, ಒಂದು MLA ಊರಿಗೆ ಬರ್ತಾನೆ ಅಂದರೆ ನನ್ನ ಕಾರ್ಯಕರ್ತ ಅವ್ನು ಕೂಲಿ ಮಾಡಿ ಎತ್ತಿಟ್ಕೊಂಡಿರೋ ದುಡ್ಡಲ್ಲಿ ಸ್ಟೇಜ್ ಹಾಕ್ಸೋಕ್ಕೆ ಅಂತ ಕಾಸು ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ನನ್ನ ಕಾರ್ಯಕರ್ತನಿಗೂ ಹೊರೆ ಆಗಬಾರ್ದು ಮತ್ತು ಜನಸಾಮಾನ್ಯರಿಗೂ ಹೊರೆ ಆಗಬಾರ್ದು. ಸಿಂಪಲ್ಲಾಗಿ 30ಕ್ಕೂ ಹೆಚ್ಚು ಇಲಾಖೆಯ KS ಅಧಿಕಾರಿಗಳನ್ನ ನೆಲದ ಮೇಲೆ ಅವ್ರ ಜೊತೆ ನಾನು ಚಾಪೆ ಮೇಲೆ ಕೂತ್ಕೊಂಡು ಇದುವರೆಗೂ 130 ಹಳ್ಳಿಗೆ ಹೋಗಿ ಪ್ರತಿ ಹಳ್ಳಿಯಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ವಾ, ಸರ್ವೆ ಪೆಂಡಿಂಗ್ ಇದೆಯಾ, ಆಧಾರ್ ಕಾರ್ಡ್ ಅಪ್ಡೇಷನ್ ಇದೆಯಾ, ಇಲ್ಲ ಫುಡ್ ಪೆನ್ಷನ್ ಬರ್ತಾ ಇಲ್ವಾ, ಇಲ್ಲ ಓಲ್ಡ್ ಪೆನ್ಷನ್ ನಿಂತೋಗಿದೆಯಾ, KYC ಪ್ರಾಬ್ಲಮ್ ಇದೆಯಾ, ಇಲ್ಲ ಏನಾದರೂ ನಿಮ್ಮದು ಜಮೀನು ತಕರಾರು ಇದೆಯಾ, ಅಷ್ಟು ಡೀಟೇಲ್ಸ್ನ ತಾಲೂಕು ಕಚೇರಿನ ಕರ್ಕೊಂಡೋಗಿ, ನಾಡ ಕಚೇರಿ ಲ್ಯಾಪ್ಟಾಪು ಪ್ರಿಂಟೌಟು ತಗೊಂಡೋಗಿ 100 ಸಮಸ್ಯೆಗಳನ್ನ ಪರಿಹರಿಸಿದ್ದೀನಿ. ಈಗೊಂದು ಪ್ರಶ್ನೆ ಬರುತ್ತೆ, ನೀವು ಊರಿಗೆ ಹೋಗ್ಬಿಟ್ಟು ಏನೋ ಸಾಲ್ವ್ ಮಾಡಿಬಿಡ್ತೀರಾ, ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ದೀರಾ? ಎಸ್. ಯಾವ ಸರ್ವೆ ಕೇಳಿದ್ದೀರೋ ಸರ್ವೆ ಮಾಡಿಸಿದ್ದೀನಿ, ಸ್ಮಶಾನದ ಒತ್ತುವರಿನ ತೆರವುಗೊಳಿಸಿದ್ದೀನಿ. ಒಂದು ಆ ಊರಿಗೆ ರಸ್ತೆ ಬೇಕು, ಚರಂಡಿ ಬೇಕು ಅಂತ ಕೇಳಿದ್ದು, ಅದಕ್ಕೆಲ್ಲ ಅನುದಾನ ಹಾಕಿದ್ದೀನಿ. 37 ಕೋಟಿ ಅನುದಾನ ನಾನು ತಗೊಂಡೋಗಿದ್ದೀನಿ. ಆರ್ಡರ್ ಕಾಪಿ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ.
ಗಟ್ಟಿಗಾನಹಳ್ಳಿ ಸುಬ್ರಾಯನಹಳ್ಳಿಗೆ ಹೋದೆ, ಅವ್ರು ಹೇಳಿದ್ರು ಸ್ವತಂತ್ರ ಬಂದಾಗಿಂದ ಅವ್ರಿಗೆ ರಸ್ತೆನೇ ಇಲ್ಲ ಅಂಥ ಊರಿಗೆ 2 ಹಳ್ಳಿಗೆ 2.5 ಕೋಟಿ ಹಾಕಿ ರಸ್ತೆ ಹಾಕ್ಸಿದ್ದೀನಿ. ಈ ಅನುದಾನ ನನ್ನ ಸರ್ಕಾರದಲ್ಲಿ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಎತ್ಕೊಂಡೋಗಿ 37 ಕೋಟಿ ಈ ಹಳ್ಳಿಗಳಿಗೆ ಅನುದಾನ ಹಾಕಿದ್ದೀನಿ. ಅದ್ರ ಕಾಪಿನೂ ಇಲ್ಲಿ ಇಟ್ಟಿದ್ದೀನಿ. ಇದು ನಮ್ಮೂರಿಗೆ ನಮ್ಮ ಶಾಸಕ. ಈಗ 130 ಹಳ್ಳಿವರೆಗೂ ನಾನು ಮುಟ್ಟಿದ್ದೀನಿ. ಇನ್ನು ನನಗೆ 363 ಹಳ್ಳಿಯಲ್ಲಿ ಇನ್ನೂ 1/3 ಮುಗಿದಿದೆ, ಇನ್ನು 2/3 ಪೆಂಡಿಂಗ್ ಇದೆ. ಅದನ್ನು ಇನ್ನು 1 ವರ್ಷದಲ್ಲಿ ಮುಗಿಸ್ತೀನಿ. ಇದು ಸೆಕೆಂಡ್. ಹಾಗಾದರೆ ಟೌನಲ್ಲಿ ಏನು ಮಾಡ್ತೀರಾ ಪ್ರದೀಪ್ ಈಶ್ವರ್ ಅವರೇ? ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಇದುವರೆಗೂ ಚಿಕ್ಕಬಳ್ಳಾಪುರದ 12 ವಾರ್ಡಲ್ಲಿ ಮನೆ ಮುಂದೆ ಹೊಸ್ತಿಲ್ ಮುಂದೆ ಹೋಗಿ ನಿಂತ್ಕೊಂಡು ಅಣ್ಣ ನಿಮ್ಮ ಕಷ್ಟ ಇದೆಯಾ, ಅಕ್ಕ ನಿಮ್ಮ ಕಷ್ಟ ಇದೆಯಾ ಅಂತ ನಗರಸಭೆ ಕಮಿಷನರ್ಸ್ ಜೊತೆ ಹೋಗಿ ಅವ್ರ ಸಮಸ್ಯೆ ಕೇಳಿದ್ದೀನಿ. ಇದು ನಗರ ಭಾಗಕ್ಕೆ. ಇದು ನಾನೊಂದು MLA ಆಗಿ ಮಾಡಿದ್ದು. ಸೊ ನನಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ನಾನು ಎಲೆಕ್ಷನ್ಗಿಂತ ಮುಂಚೆ ನಾನು ತಂದೆ ತಾಯಿನ ಕಳ್ಕೊಂಡು ಒಂದು ಅನಾಥ ಹುಡುಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು. ನನ್ನ ಗೆಲುವು ರಾಜ್ಯಕ್ಕೆ ದೇಶಕ್ಕೆ ಇನ್ಸ್ಪಿರೇಷನ್. ಒಬ್ಬ ಸಾಮಾನ್ಯ ಹುಡುಗನನ್ನು ಜನ ಇಷ್ಟಪಟ್ಟು ವೋಟ್ ಹಾಕ್ತಾರೆ. ಇದು ಡೆಮೋಕ್ರಸಿ ಸ್ಟಿಲ್ ಅಲೈವ್ಗೆ ನನ್ನ ಎಕ್ಸಾಂಪಲ್. ನನ್ನ ತಂದೆ ತಾಯಿಗೆ ಆಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು, ಹಾಸ್ಪಿಟಲ್ಗೆ ರೀಚ್ ಆಗಬೇಕು ಅಂತ ನಾನು ಅಮ್ಮ ಆಂಬ್ಯುಲೆನ್ಸ್ ಅಂತ ಬಿಟ್ಟಿದ್ದೀನಿ. ನಾನು ಚಿಕ್ಕಬಳ್ಳಾಪುರನ ಸಿಂಗಪೂರೆಲ್ಲ ಮಾಡೋಕ್ಕೆ ನನ್ನ ಕೈಯಲ್ಲಾಗಲ್ಲ. ಆದರೆ ಚಿಕ್ಕಬಳ್ಳಾಪುರನ ಆಂಬ್ಯುಲೆನ್ಸ್ ಸರ್ವಿಸ್ನ ನೋಡಿ ಸಿಂಗಪೂರ್ ಗೌರ್ಮೆಂಟು ಬೆಚ್ಚಿ ಬೀಳೋ ರೀತಿ ನಾನು ಅಮ್ಮ ಆಂಬ್ಯುಲೆನ್ಸ್ ನಡೆಸ್ತಾ ಇದ್ದೀನಿ. ಏನು ಅಮ್ಮ ಆಂಬ್ಯುಲೆನ್ಸ್ ವಿಶೇಷತೆ ಸರ್? 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ. 10 ಆಂಬ್ಯುಲೆನ್ಸ್ ದುಡ್ಡು ನನ್ನದು, ಅದಕ್ಕೆ ಹಾಕ್ಸೋ ಡೀಸೆಲ್ ನನ್ನದು. 20 ಜನ ಡ್ರೈವರ್ಸ್ ಇಟ್ಟಿದ್ದೀನಿ. ಡೇ ಶಿಫ್ಟಲ್ಲಿ 10 ಜನ, ನೈಟ್ ಶಿಫ್ಟಲ್ಲಿ 10 ಜನ. ಕರೆ ಮಾಡಿದ 12 ನಿಮಿಷದ ಒಳಗಡೆ ನನ್ನ ಅಮ್ಮ ಆಂಬ್ಯುಲೆನ್ಸು ಮನೆ ಮುಂದೆ ನಿಂತಿರುತ್ತೆ. ಒಬ್ಬರ ಹತ್ರ 1 ರೂಪಾಯಿ ತಗೊಳ್ಳಲ್ಲ, ಟಿಪ್ಸ್ ತಗೊಳ್ಳಲ್ಲ. ನನ್ನ ಆಂಬ್ಯುಲೆನ್ಸ್ ಡ್ರೈವರ್ ಕಾಫಿ ಕೂಡ ಕುಡಿಯಲ್ಲ. ಯಾಕೆಂದರೆ ತುಂಬ ಬಡವರು ಇರ್ತಾರೆ, 100 ರೂಪಾಯಿ ಕಷ್ಟ ಇರೋರು ಇರ್ತಾರೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ವೆಂಟಿಲೇಟರ್ ಇರೋ ಆಂಬ್ಯುಲೆನ್ಸು ಬೆಂಗಳೂರಿಗೆ ಬರಬೇಕು ಅಂದರೆ 8-10 ಸಾವಿರ ಬೇಕು. ಆಕ್ಸಿಜನ್ ಇದೆಲ್ಲ ಇರೋದು ಬೇಕು ಅಂದರೆ 5-6 ಸಾವಿರ ಬೇಕು. ಆದರೆ ನಾವು ಇವತ್ತು ವಿಕ್ಟೋರಿಯಾ, ಜಯದೇವ, ಸಂಜಯ್ ಗಾಂಧಿ ಹಾಸ್ಪಿಟಲ್ಗಿಂತ ತುಂಬ ಆಸ್ಪತ್ರೆಗೆ ಇದುವರೆಗೂ ನಾನು 5,000ಕ್ಕೂ ಹೆಚ್ಚು ಪೇಷಂಟ್ಸ್ನ ನಾನು ಇದುವರೆಗೂ ಅಮ್ಮ ಆಂಬ್ಯುಲೆನ್ಸ್ ಮುಖಾಂತರ ಅವರ ಹೆಸರು, ಯಾವ ಕಾಯಿಲೆ, ಅವರ ಊರು, ಪ್ರತಿಯೊಂದು ಡೀಟೇಲು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಸ್ವಂತ ಪರಿಶ್ರಮದಿಂದ ನಾನು ಆಂಬ್ಯುಲೆನ್ಸ್ ನಡೆಸ್ತಿದ್ದೀನಿ. ಮತ್ತು ಎಜುಕೇಷನ್ನಲ್ಲಿ ಏನು ರೆವಲ್ಯೂಷನ್ ತರಬೇಕು? SSLC ಖಾಸಗಿ ಸಂಸ್ಥೆಗಳ ರಿಸಲ್ಟ್ ಯಾಕೆ ಬರುತ್ತೆ ಅಂದರೆ ಅವರು ಫಾಲೋ ಅಪ್ ಮಾಡ್ತಾರೆ. ಸರ್, ನಾನು MLA ಆಗಿ ನನ್ನ ಕ್ಷೇತ್ರದ ಪ್ರತಿ ಸರ್ಕಾರಿ ಶಾಲೆಗೆ, ಅನುದಾನಿತ ಶಾಲೆಗೆ ನಾನು ಚೇರ್ಮನ್. ಸರ್ಕಾರಿ ಶಾಲೆಗಳಲ್ಲಿ ನಾನು ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರುತ್ತೆ. ನಾನೇನು ಮಾಡಿದೆ, 2200 ಮಕ್ಕಳು ನನ್ನ ತಾಲೂಕಿನಲ್ಲಿ ಈ ಬಾರಿ SSLC ಪರೀಕ್ಷೆ ಬರೀತಾ ಇದ್ರು. SLC ಪರೀಕ್ಷೆ ಬರೆಯೋ ಮಕ್ಕಳಿಗೆ ಏನು ಮಾಡಿದೆ, ಆಫ್ ಸಿಲೆಬಸ್ ಮುಗಿಸಿದ ನಂತರ ಫಸ್ಟ್ ಪಾರ್ಟಲ್ಲಿ 46 ಟೆಸ್ಟ್ ಸೀರೀಸು, ಸೆಕೆಂಡ್ ಪಾರ್ಟಲ್ಲಿ 46 ಟೆಸ್ಟ್ ಸೀರೀಸ್ ಮಾಡಿ SSLC ಮಕ್ಕಳಿಗೆ 96 ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಖಾಸಗಿ ಶಾಲೆಯಲ್ಲಿ ಮಾಡಿರೋದಲ್ಲ, ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಯ 2200 ಮಕ್ಕಳಿಗೆ 96 ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀನಿ. ಡೈಲಿ ಪರೀಕ್ಷೆ. ಈ ಪರೀಕ್ಷೆಗೆ ತಗಲುವ ವೆಚ್ಚ ನನ್ನದು, ಪೇಪರ್ ಪ್ರಿಂಟಿಂಗ್ ಕಾಸ್ಟ್ ನನ್ನದು, ಟ್ರಾನ್ಸ್ಪೋರ್ಟೇಷನ್ ನನ್ನದು. ಈ 96 ಎಕ್ಸಾಮ್ ಹೇಗೆ ಮಾಡಿದ್ರಿ ಸರ್? ಹೆಂಗೆ ಮಾಡಿದೆ ಅಂದರೆ, ಪ್ರತಿದಿನ ಬೆಳಗ್ಗೆ ಇದನ್ನು ಪಬ್ಲಿಕ್ ಎಕ್ಸಾಮ್ ಲೆವೆಲಲ್ಲಿ ಮಾಡಿದ್ದೀನಿ. ರಾಜ್ಯದ ಜನತೆ ಒಬ್ಬ ಯುವಕ ರಾಜಕಾರಣಕ್ಕೆ ಬಂದರೆ ಏನು ಅಂತ ನಾನು ಈ ಜನ ಕೇಳಕ್ಕೆ ಹೋಗ್ತಿದ್ದೀನಿ. ಪ್ರತಿದಿನ ಬೆಳಗ್ಗೆ 5:15 SSLC 2200 ಪೇಪರು ನಮ್ಮ ಟೀಮ್ ಮೆಂಬರು ಬಸ್ಸಲ್ಲಿ ಇರ್ತಾರೆ. ಅದು 7:00 BU ಆಫೀಸ್ ಅವರು ಆ ಬಂಡಲ್ನ ರಿಸೀವ್ ಮಾಡ್ತಾರೆ. BU ಆಫೀಸ್ ರಿಸೀವ್ ಮಾಡಿದ ನಂತರ ಆ ಪೇಪರ್ನ ಪ್ರತಿದಿನ ಆ ಸ್ಕೂಲ್ ಟೀಚರ್ ಬಂದು BU ಆಫೀಸ್ ಪ್ರತಿದಿನ ಬೆಳಗ್ಗೆ ತೊಗೊಂಡೋಗ್ತಾರೆ. ಅಲ್ಲಿ ಎಕ್ಸಾಮ್ ಬರೆಸಿ ಆ ಪೇಪರ್ನ ಸಂಜೆ ವಾಪಸ್ ತರ್ತಾರೆ. ಪ್ರತಿದಿನ ಪೇಪರ್ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಷನ್ ಮಾಡಿಸಿದ್ದೀನಿ. 96 ಎಕ್ಸಾಮ್ಸ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀವಿ. ಈಗ ಮಕ್ಕಳು ಕಳೆದ 2 ದಿನದಿಂದ ಎಕ್ಸಾಮ್ಗೆ ಹೋಗ್ತಿದ್ದಾರೆ. ಈ ವರ್ಷದ SLC ಫಲಿತಾಂಶದಲ್ಲಿ ನನ್ನ ತಾಲೂಕು, ದಯವಿಟ್ಟು ಮತ್ತೆ ತಾವು ಜಿಲ್ಲೆ ಎಲ್ಲ ನೋಡಬೇಡಿ, ಪೇಪರ್ಗಳಲ್ಲಿ TVಗಳಲ್ಲಿ ಡಿಸ್ಟಿಕ್ ರಿಸಲ್ಟ್ ಬರುತ್ತೆ. ನನ್ನ ತಾಲೂಕು ಫಲಿತಾಂಶ ಲಾಸ್ಟ್ ಇಯರ್ಗಿಂತ ಬೆಟರ್ ಆಗಿರುತ್ತೆ. ಇದು ನಾನು SSLC ಮಕ್ಕಳಿಗೋಸ್ಕರ ನಾನು ಮಾಡ್ತಿರೋದು. ಒಂದು ಡಿಜಿಟಲ್ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕ, ನಮಸ್ತೆ ಚಿಕ್ಕಬಳ್ಳಾಪುರ, SLC ಟೆಸ್ಟ್ ಸೀರೀಸ್ ಆಯಿತು. ನನ್ನ ಕ್ಷೇತ್ರದ ಮಕ್ಕಳಿಗೆ 650 ಮಕ್ಕಳಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ.
ಈ ವರ್ಷ ಕೂಡ ನಾಳೆ ಇನಾಗ್ರೇಟ್ ಆಗ್ತಿದೆ. ನಾಳೆ ಕೂಡ ಸರಿಸುಮಾರು 300 ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಆಲ್ರೆಡಿ 600 ಜನಕ್ಕೆ ಕೋಚಿಂಗ್ ಕೊಟ್ಟಿದ್ದೀನಿ, ಈಗ 300 ಜನ ಕೊಟ್ಟಿದ್ದಾರೆ. 1000 ಜನಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದವರಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ. ಇದು ಪ್ರತಿ ಸಂಡೇ ನಾನು ಹೆಲ್ತ್ ಕ್ಯಾಂಪ್ ಮಾಡಿಸ್ತಿದ್ದೀನಿ, 1000 ಜನಕ್ಕೆ ಸ್ಪಂದಿಸ್ತಿದ್ದೀನಿ. ಇದು ರೆಸ್ಪಾನ್ಸಿಬಲ್ ಆಗಿ ನಾನು ಬಿಹೇವ್ ಮಾಡ್ತಿರೋದು. ನನ್ನ ಕ್ಷೇತ್ರವನ್ನು ನೋಡ್ಕೊಳ್ಳೋಕ್ಕೆ ನಾನು 40 ಜನಗಳ ನನ್ನ ತಂಡವನ್ನು ಕಟ್ಟಿದ್ದೀನಿ. ಯಾವುದೇ ಕಾಲ್ ಬಂದರೂ ಒಂದು IVR ನಂಬರ್ ಕೊಟ್ಟಿದ್ದೀನಿ. ಆ್ಯಂಬುಲೆನ್ಸ್ ಕಾಲ್ ಅಟೆಂಡ್ ಮಾಡೋಕ್ಕೆ ಡೇ ಶಿಫ್ಟಲ್ಲಿಬ್ಬರು, ನೈಟ್ ಶಿಫ್ಟಲ್ಲಿಬ್ಬರು ಬರೀ ಕಾಲ್ ರಿಸೀವ್ ಮಾಡೋಕ್ಕಿರ್ತಾರೆ. 12 ನಿಮಿಷದೊಳಗಡೆ ಅಮ್ಮ ಆ್ಯಂಬುಲೆನ್ಸು ಮನೆ ಮುಂದೆ ನಿಲ್ಲಿಸಿದ್ದೀನಿ. ಇದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ 1000 ಜನ ಸಾಕ್ಷಿ. ತಿಂಗಳಿಗೆ ನೀವು ನಂಬುತ್ತಿರೋ ಇಲ್ಲೋ ಗೊತ್ತಿಲ್ಲ, 12ರಿಂದ 15 ಲಕ್ಷ ನಾನು ಆ್ಯಂಬುಲೆನ್ಸ್ಗೆ ಖರ್ಚು ಮಾಡ್ತಿದ್ದೀನಿ. ನನ್ನ ಶಾಸಕರ ಸಂಬಳ, ನನ್ನ ಪರಿಶ್ರಮ MDಯ ಸಂಬಳ ಆ್ಯಂಬುಲೆನ್ಸ್ ಖರ್ಚು ಮಾಡ್ತಿದ್ದೀನಿ. ನನಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ನಮ್ಮ ಪ್ರೀತಿಯ ವಿರೋಧ ಪಕ್ಷದವರು ಭಾವಿಸ್ಬೋದು. ನಾನು ಎಲ್ರಿಗೂ ಹೇಳಕ್ಕೆ ಬಯಸ್ತೀನಿ, ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ. ನನ್ನ ಕಾರು ಮನೆ ಮೇಲೆ EMI ನಡೀತಾ ಇದೆ, ಆದರೂ ನಾನು ದುಡ್ದಿರೋದ್ರಲ್ಲಿ ಅಮ್ಮ ಆ್ಯಂಬುಲೆನ್ಸು, ಟೆಸ್ಟ್ ಸೀರೀಸು, ಮಕ್ಕಳಿಗೆ ಸ್ಕಾಲರ್ಶಿಪ್, SSLC ಓದೋ ಪ್ರತಿ ಮಗುಗೂ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ. ಯಾಕೆಂದರೆ ಅವ್ರು SSLCಗೆ ಬಂದಾಗ ಸರ್ಕಾರಿ ಶಾಲೆ ಮಕ್ಕಳು ಒಂದೊಳ್ಳೆ ಗೈಡ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಮನೇಲಿ ಪಾಪ ಅಪ್ಪ ಅಮ್ಮ ಕೂಲಿ ಮಾಡ್ತಿರ್ತಾರೆ, ಯಾವುದೋ ಓದ್ಕೋಗಮ್ಮ ಅಂತಾರೆ. ನಾನು ಇದುವರೆಗೂ 7,000 ಮಕ್ಕಳಿಗೆ ಕಳೆದ 3 ವರ್ಷದಿಂದ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ನನ್ನ ಸ್ವಂತ ಪರಿಶ್ರಮದಿಂದ. ಇದು ನನ್ನ ರಿಪೋರ್ಟ್ ಕಾರ್ಡ್.